ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇದೇನು ಸೊಪ್ಪಿಟ್ಕೊಂಡಿದ್ದಾರೆ ಅಂತ ನೋಡಬೇಡಿ. ಸೊಪ್ಪಿಟ್ಕೊಂಡಿರೋದು ಏನಕ್ಕೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಚಾನಲಲ್ಲಿ ಏರ್ ಫಾಲ್ದು ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಕಮೆಂಟ್ ಹಾಕಿದ್ದೀರಾ ಮಾಧುರಿ ಮತ್ತು ಪ್ರೀತಿ ಅನ್ನೋರು. ಅವರು ಅಕ್ಕ ನಮ್ಮದು ಹೇರ್ ಫಾಲ್ ತುಂಬ ಆಗ್ತಿದೆ, ಏನು ಮಾಡಿದ್ರಿ ಹೇಳಿ ಅಂತ. ಅದ್ರ ಬಗ್ಗೆ ನಾನು ಅದರಲ್ಲಿ ಹೇಳಿದ್ದೆ ನಿಮಗೆ ಎಷ್ಟು ಏರ್ ಲಾಸ್ ಆಯಿತು, ಮತ್ತು ನನಗೆ ಏನು ಯೂಸ್ ಮಾಡಿದೆ, ಅದನ್ನು ಹೇಗೆ ಕಂಟ್ರೋಲ್ ಆಯಿತು, ಮತ್ತು ಅಜ್ಜಿದು ಒಂದು ಹೇಳಿದ್ದೆ. ನಮ್ಮನೆ ಎದುರುಗಡೆ ಇದ್ದರು ಅಜ್ಜಿ, ಅವ್ರು ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಅದನ್ನೇ ಇವತ್ತು ಏನು ಹೇಳಿದರು ಅಜ್ಜಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಮತ್ತು ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತೀನಿ. ನಮಗೆ ಈ ಸೊಪ್ಪು ನೋಡ್ಬೋದು, ಇದು ದಂಟಿನ ಸೊಪ್ಪು. ಇದನ್ನು ಕೆಲವು ಕಡೆ ಅರವೆ ಸೊಪ್ಪು ಅಂತಲೂ ಕೂಗ್ತಾರೆ, ದಂಟಿನ ಸೊಪ್ಪು ಅಂತಲೂ ಕೂಗ್ತಾರೆ. ಮತ್ತು ಇದರಲ್ಲಿ ಕೆಂಪು ದಂಟು ಬರುತ್ತೆ, ಫುಲ್ಲು ಎಲೆ ಎಲ್ಲ ಕೆಂಪಾಗೂ ಇರುತ್ತೆ. ನಮಗೇನಿಲ್ಲ ಅಂತಂದರೂ ಒಂದು 5 ರೂಪಾಯಿಗೆ ಎಲ್ಲ ನಮಗೆ ಒಂದು 2 ಕಟ್ಟಷ್ಟು ನಮಗೆ ಸೊಪ್ಪು ಸಿಕ್ಬಿಡುತ್ತೆ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಮಗೆ ತಿನ್ನೋದ್ರಿಂದ ನಮಗೆ ಎಷ್ಟು ಬೆನಿಫಿಟ್ಸ್ ಇದೆಯೋ ಇದು ಅಷ್ಟೇ ನಮಗೆ ಹೇರ್ಗೂ ಅಷ್ಟೇ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ನೀವು ಯಾವ ಸೊಪ್ಪಾದರೂ ತಗೊಳ್ಳಿ, ಕೆಂಪು ದಂಟಾದರೂ ತಗೊಳ್ಳಿ, ಇಲ್ಲ ಈ ಥರ ಗ್ರೀನ್ ನಿಮ್ಮ ಕಡೆ ಯಾವುದು ಸಿಗುತ್ತೆ ಅದನ್ನು ತಗೊಳ್ಳಿ. ಇದನ್ನು ಹೇಗೆ ಬಳಸೋದು ಅಂತಲೂ ಹೇಳ್ತೀನಿ ನಾನು ಕೂದಲಿಗೆ. ಮತ್ತು ವಯಸ್ಸಾದವ್ರಿಗೆ ಬಿಳಿ ಕೂದಲು ಮಾಮೂಲಿ ಬರೋದು ನ್ಯಾಚುರಲ್ಲು. ಮತ್ತು ಅದ್ರ ಮೊದಲು ಚಿಕ್ಕ ಮಕ್ಕಳಿಗೆ ಬಾಲನೆರೆಗಳು ಅಂತ ಬರ್ತಿದೆ. ಈಗಂತೂ ಸಿಕ್ಕಾಬಟ್ಟೆ ಮಕ್ಕಳುಗಳಿಗೆಲ್ಲ ಚಿಕ್ಕ ವಯಸ್ಸಲ್ಲೇ ಕೂದಲು ಬೆಳ್ಳಗಾಗ್ತಿದೆ. ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಈ ಸೊಪ್ಪಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು. ಹೇಗೆ ಅಂತ ಅಂದರೆ, ಇದನ್ನು ನಾವು ಬಳಸ್ತಾ ಬಂತ ಅಂದರೆ ಅದು ಆದಷ್ಟು ನಮಗೆ ವೈಟ್ ಕೂದಲು ಬರದೇ ಇರೋ ಥರ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ಈ ಸೊಪ್ಪು. ಮತ್ತು ಇನ್ನೊಂದು ಕಂಡೀಷ್ನರ್, ನಮ್ಮದು ಹೇರ್ನ ಸಾಫ್ಟ್ ಮಾಡುತ್ತೆ ಇದು ಹಾಕೊಳ್ಳೋದ್ರಿಂದ. ಮತ್ತು ನೀವು ಎಣ್ಣೆನ ಹೇಗೆ ಅಪ್ಲೈ ಮಾಡ್ತೀರಾ ಆ ಥರನೇ ಇದನ್ನು ಹಾಕೋಬೇಕಾಗುತ್ತೆ. ನಾನು ಹೇಳ್ತೀನಿ ಯಾವ ಥರ ಅಂತ ಅಂದ್ಬಿಟ್ಟು. ನೀವು ಸೊಪ್ಪು ತೊಗೊಳ್ಳಿ, ಇದಕ್ಕೆ ಮೆಡಿಸನ್ ಅದು ಇದು ಹೊಡೆದು ಎಲ್ಲ ಬೆಳೆಸಿರ್ತಾರೆ ಅನ್ನೋದಾದರೆ ಸೊಪ್ಪುಗಳಿಗೆ ಹಾಕಿರ್ತಾರೆ ಸ್ವಲ್ಪ ಕೆಮಿಕಲ್ ಆ ಥರ ಎಲ್ಲ, ಇಲ್ಲಾಂದರೆ ಹುಳು ಬಂದುಬಿಡುತ್ತೆ ಅಂತ ಎಲ್ಲ. ನೀವು ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಫಸ್ಟು, ಯಾವುದಾದ್ರೂ ಸರಿ. ಇದು ತುಂಬ ಈ ಥರ ಖಂಡಗಳಿರುತ್ತಲ್ಲ ಆ ಥರ ಇದ್ದರೆ ಇದನ್ನೆಲ್ಲ ತೆಗೆದುಬಿಡಿ. ಬರೀ ಈ ಥರ ಇಷ್ಟಿಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ ಸೊಪ್ಪನ್ನ. ಕಟ್ ಮಾಡಿಕೊಂಡು ಕ್ಲೀನಾಗಿ 2ರಿಂದ 3 ಸಲ ಅದನ್ನು ವಾಶ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದನ್ನು ಮಿಕ್ಸಿಲಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನಿಮ್ಮದು ಚಿಕ್ಕ ಹೇರ್ಗಳಾದರೆ ನಿಮಗೆ ಒಂದು 2 ಕಟ್ಟು ಸಾಕಾಗ್ಬೋದು, 2 ಕಟ್ಟು ಸಾಕಾಗ್ಬೋದು ಅಂದ್ಕೊಳ್ತೀನಿ. ದಪ್ಪ ಕಟ್ಟಾದರೆ 1 ಕಟ್ಟು ಆಗುತ್ತೆ. ಎಲೆಗಳ ಮೇಲೆ ಡಿಪೆಂಡ್ ಆಗುತ್ತೆ, ಸೊಪ್ಪು ಕಟ್ಟುಗಳ ಮೇಲೆ. ನೀವು ಅದನ್ನು ಚೆನ್ನಾಗಿ ತೊಳ್ಕೊಂಡು ರುಬ್ಕೊಂಡು ನೀವು ಎಣ್ಣೆನ ಹೇಗೆ ಸ್ಕಾಲ್ಪ್ಗಳಿಗೆ ಬಗ್ದು ಹೇರ್ನ ಹೇಗೆ ಹಾಕ್ಕೊಳ್ತೀರಾ ಸೇಮ್ ಅದೇ ಥರನೇ ಹಾಕೋಬೇಕಾಗುತ್ತೆ ಇದನ್ನು. ಅದಕ್ಕಿಂತ ಮುಂಚೆ ಫಸ್ಟು ಏರ್ ವಾಶ್ ಮಾಡ್ಕೊಂಡಿರಿ, ಧೂಳಿರಬಾರ್ದು ಏರಲ್ಲಿ. ನಾವು ಹೇರ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡು ಇದನ್ನು ಸ್ನಾನ ಮಾಡೋದು 1 ಗಂಟೆ ಅನ್ನಂಗೆ ಇದನ್ನು ಪೇಸ್ಟನ್ನು ನಾವು ಸ್ಕಾಲ್ಪ್ಗಳಿಗೆ ತೆಗೆದು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಬೇಡ ನಮಗೆ ಸೊಪ್ಪು ಬೇಡ ಅಂತ ಅಂದರೆ ನೀವು ಇದ್ರದ್ದು ರಸನೂ ಅಷ್ಟೇ ತೊಗೊಂಡು ಸ್ಪ್ರೇ, ಈಗ ಆಯಿಲ್ನ ಹಿಂಗೆ ಕಾಟನಲ್ಲಿ ಅಪ್ಲೈ ಮಾಡ್ತೀರಾ ಸೇಮ್ ಅದೇ ಥರನೇ ಅಪ್ಲೈ ಮಾಡ್ಕೊಳ್ಳಿ ಕಾಟನಲ್ಲಿ. ಇಲ್ಲ ಅಂತಂದರೆ ನೀವು ಸ್ಪ್ರೇ ಬಾಟ್ಲ್ ಬರುತ್ತಲ್ಲ ಅದಕ್ಕೆ ನೀವು ರಸನ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಳಿ. ನನಗೆ ಈಗ ನಾನು ಮೊನ್ನೆ ವಾಶ್ ಮಾಡ್ಕೊಬಿಟ್ಟಿದ್ದೀನಿ, ಹಾಗಾಗಿ ನಾನು ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದ್ರು ಆದರೆ ನಾನು ತೋರಿಸ್ತೀನಿ ಯಾವ ರೀತಿ ನಾನು ಹಾಕ್ಕೊಂಡೆ ಅಂತ ಅಂದ್ಬಿಟ್ಟು. ಅದೇ ಸ್ಪ್ರೇ ಬಾಟ್ಲ್ಗಳಿಗೆ ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಆದರೆ ಸ್ಕಾಲ್ಪ್ಗೆ ಚೆನ್ನಾಗಿ ಅದು ಹೋಗಬೇಕು ರಸ. ಮತ್ತು ಪೇಸ್ಟ್ಗಳಾದರೆ ಇನ್ನೂ ಉತ್ತಮ, ಕೂದಲಿಗೆಲ್ಲ ನೀವು ಕ್ಲೀನಾಗಿ ಅಪ್ಲೈ ಮಾಡ್ಬೋದು. ಇದನ್ನು 1 ವಾರಕ್ಕೊಂದು ಸಲ ಇದನ್ನು ಮಾಡ್ತಾ ಬನ್ನಿ, ನಿಮಗೆ ಹೇರ್ ತುಂಬ ಕಂಟ್ರೋಲ್ ಆಗುತ್ತೆ. ಮತ್ತು ವೈಟ್ ಹೇರ್ ಹೇಳಿದ್ನಲ್ಲ, ವೈಟ್ ಹೇರ್ ಚಿಕ್ಕ ಮಕ್ಕಳಿಗೆಲ್ಲ ಇದ್ದಾಗ ಬರ್ತಾ ಇರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಸ್ಲಿಟ್ ಹೇರ್ ಬರುತ್ತಲ್ಲ, ಸ್ಲಿಟ್ ಆಗಿರುತ್ತೆ ಹೇರು, ಅದನ್ನು ಅಷ್ಟೇ ನಿಮಗೆ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ತಿನ್ನೋದಕ್ಕೂ ಪ್ರಯೋಜನ ಇದೆ ಮತ್ತು ಹಾಕೊಳ್ಳೋದಕ್ಕೂ ಅಷ್ಟೇ. ಯಾವ ಸೊಪ್ಪಾದರೂ ತೊಗೊಳ್ಳಿ, ಕ್ಲೀನಾಗಿ ತೊಳೆದು ಹಾಕ್ಕೊಳ್ಳಿ ಒಟ್ಟಿನಲ್ಲಿ. ಅದಾದಮೇಲೆ ನೀವು
ಟೈಮ್ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಬಿಡಿ, ಇಲ್ಲಾಂದರೆ ಮಿನಿಮಮ್ 1 ಗಂಟೆ ಬಿಡಿ ನೀವು ಅಪ್ಲೈ ಮಾಡಿ ಅದನ್ನು. ಈ ಸೊಪ್ಪು ರಸನೇ ಆಗಲಿ ಪೇಸ್ಟೇ ಆಗಲಿ ನೀವು ಮಾಡಿ ನೋಡಿ. ಅದು ನಿಮ್ಗೆ ಹೇರ್ ಗ್ರೋತ್ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಸ್ಮಾಲ್ ಬೇಬಿ ಹೇರ್ ಎಲ್ಲ ಎಲ್ಲೆಲ್ಲಿ ಉದುರಿತೋ ಅಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಕೂದಲು ಕಪ್ಪಾಗುತ್ತೆ. ಮತ್ತು ಯಾರಿಗೆ ಇನ್ನೂ ವೈಟ್ ಹೇರ್ಸ್ ಬಂದಿರಲ್ಲ ಅವ್ರದ್ದು ಲಾಂಗ್ ಮುಂದೆ ಹೋಗುತ್ತೆ, ಕೂದಲು ಬರೋದು ನಿಧಾನ ಆಗುತ್ತೆ, ವೈಟ್ ಹೇರ್ ಬರೋದು ನಿಧಾನ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನನಗೆ ಎದುರುಗಡೆ ಮನೆ ಅಜ್ಜಿ ಹೇಳ್ತಿದ್ರು, ಅವ್ರ ಮೊಮ್ಮಗಳಿಗೆ ಅವ್ರ ಊರ ಕಡೆ ಎಲ್ಲ ಮಾಡ್ತಾರಂತೆ. ಇದನ್ನು ಸ್ನಾನಕ್ಕಿಂತ ಮುಂಚೆ ಎಲ್ಲ ಹಾಕಿ 1 ಅವರ್ ಬಿಟ್ಟು ಆ ಥರನೇ ನಾನು ಫುಲ್ಲು ಮಾಡ್ಕೊಂಡು ಬಂದೆ. ಇದನ್ನು ಹೆಚ್ಚು ಕಮ್ಮಿ ನಾನು 1 ವರ್ಷದ ಗಂಟ ಅಜ್ಜಿ ಹೇಳ್ದಂಗೆ 1 ವರ್ಷ 2 ವರ್ಷ ಗಂಟ ನಾನು ಕಂಟಿನ್ಯೂಸ್ ಆಗಿ 10 ದಿನಕ್ಕೆ ಆ ಥರನೇ ಮಾಡ್ಕೊಂಡು ಬಂದೆ. ಈಗ ಸ್ವಲ್ಪ ಕಮ್ಮಿ ಮಾಡಿದೆ, ನನಗೆ ಟೈಮ್ ಸಿಗದೇ ಇರೋದ್ರಿಂದ ನಾನೊಂದು 15 ದಿನಕ್ಕೆ ಒಂದ್ಸಲಿನಾದ್ರೂ ಇದು ಸೊಪ್ಪಿನ ರಸ ಆಗಲಿ ಹೆಂಗಾಗುತ್ತೆ ನನಗೆ ಹೆಂಗೆ ಟೈಮ್ ಅನುಕೂಲ ಆಗುತ್ತೆ ಆ ಥರನೇ ಹಾಕ್ಕೊಳ್ತೀನಿ. ಇದನ್ನು ನನ್ನ ಮಕ್ಳಿಗೂ ಅಷ್ಟೇ ಈ ಥರನೇ ಹಾಕ್ಕೊಳ್ತೀನಿ. ನಿಮ್ಮ ಕಡೆ ಯಾವ್ದು ದಂಟು ಸಿಗುತ್ತೆ ಅದನ್ನು ಯೂಸ್ ಹಾಕ್ಕೊಳ್ಳಿ. ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ನೀವೇ ನೋಡಿ. ಆಮೇಲೆ ಸಡನ್ನಾಗಿ ರಿಸಲ್ಟು ನಾಳೆಗೆ ಬಂದ್ಬಿಡುತ್ತಾ ಮೇಡಮ್? ಇಲ್ಲ, 1 ತಿಂಗಳು 15 ತಿಂಗಳು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಏರು ಫಾಲ್ ಆಗ್ತಾ ಇರೋದು ಸ್ವಲ್ಪ ಕಂಟ್ರೋಲ್ ಬರ್ತಾ ಹೋಗುತ್ತೆ. ಹಾಗೆ ಅದ್ರ ಜೊತೆನೂ ನೀವು ತಿನ್ನೋದ್ರ ಮೇಲೂ ಅಷ್ಟೇ ಆಯಿಲಿ ಫುಡ್ಗಳು ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ತಿಂತಿದ್ರೆ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊಪ್ಪನ್ನು ತರಕಾರಿನ ಸ್ವಲ್ಪ ಜಾಸ್ತಿ ತಿನ್ನೋಕ್ಕೆ ಇದು ಮಾಡಿ. ಅದ್ರ ಜೊತೆ ಇದನ್ನು ಮಾಡಿ, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಮತ್ತು ಬಾಲನೆರೆ ಹೇಳಿದ್ನಲ್ಲ ಅದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಸೊಪ್ಪು ಏನಿಲ್ಲ, ಕಡಿಮೆ ಖರ್ಚಲ್ಲಿ ನಾವು ತುಂಬ ಚೆನ್ನಾಗಿ ಕೂದಲನ್ನ ಮೇಂಟೈನ್ ಮಾಡ್ಕೋಬೋದು. ಹಾಗಾಗಿ ನೋಡಿ, ನನ್ನ ಕೂದಲನ್ನ ನಾನು ತೋರಿಸಿದ್ದೆ ನಿಮಗೆ. ನನ್ನ ಕೂದಲಿಗೂ ಅಷ್ಟೇ ನಾನು ಇದೇ ಥರನೇ ನೋಡಿ, ನಾನು ಯಾವ ಕಂಡೀಷ್ನರು ಹಾಕಲ್ಲ, ಏನೂ ಹಾಕಲ್ಲ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ಏನು ಕಂಡೀಷ್ನರ್ ಹಾಕಲ್ಲ. ಎಲ್ಲೋ ತುಂಬ ಅಪರೂಪ ಫಾಸ್ಟ್ ಏನಾದರೂ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಮಾತ್ರ ನಾನು ಅಪ್ಲೈ ಮಾಡ್ತೀನಿ ಕಂಡೀಷ್ನರ್ನ ಅಂತ. ಅದು ಬಿಟ್ಟರೆ ಇದೇನೆ, ತುಂಬ ಸಿಲ್ಕಾಗೂ ಆಗುತ್ತೆ ಕೂದಲು, ಚೆನ್ನಾಗೂ ಆಗುತ್ತೆ. ಇದಕ್ಕೆ ಆಮೇಲೆ ಇನ್ನೊಂದು ಎಣ್ಣೆ ಹೇಳಿದರು ಅಜ್ಜಿ, ಅದು ಅಷ್ಟೇ ನಿಮಗೆ ಕಮ್ಮಿ ಅಂದರೆ 5 ರೂಪಾಯಿ ಸೊಪ್ಪು ಸಿಗುತ್ತೆ, ಅದರಲ್ಲಿ ಎಣ್ಣೆ ಅಷ್ಟೇ. ತುಂಬ ಈಸಿ ಅದು ಮಾಡ್ಕೊಳ್ಳೋದು. ಅದನ್ನು ಅಷ್ಟೇ, ಇದ್ರ ಜೊತೆ ಅದನ್ನು ಹಚ್ತಾ ಬನ್ನಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ದು ಎಣ್ಣೆ ಅಂತ. ಮತ್ತು ಹೊರಗಡೆನೂ ತುಂಬ ಜನ ಕೇಳ್ತಿದ್ರು, ನೀವೇನು ಹಚ್ತೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ, ಹೇಗೆ ಸಿಲ್ಕಾಗಿರುತ್ತೆ ನಿಮ್ಮ ಹೇರು, ಅದೆಲ್ಲ ಕೇಳ್ತಿದ್ರು. ಅವ್ರಿಗೆಲ್ಲ ಇದೇ ಉತ್ತರ. ನನ್ನ ಮೇಂಟೈನು, ನನ್ನ ಹೇರ್ ಫಾಲ್ ಕಂಟ್ರೋಲ್ ಆಗಿರೋದಕ್ಕೆ, ಅಷ್ಟೊಂದು ಹೇರ್ ಫಾಲ್ ಕಂಟ್ರೋಲ್ ಆಗಿರೋದಕ್ಕೆ ಇದೇ ಕಾರಣ. ನಾನು ಇದುವರೆಗೂ ಅವತ್ತು ಬಿಟ್ಟರೆ, ನಾನು ಇದು ಡಾಕ್ಟ್ರ್ ಹತ್ರ ಹೋಗಿದ್ದು ಬಿಟ್ಟರೆ, 6 ತಿಂಗಳು ತೊಗೊಂಡಿರೋದು ಬಿಟ್ಟರೆ ಇನ್ನು ನಾನು ಹೋಗೇ ಇಲ್ಲ. ಅಷ್ಟು ವರ್ಷದಿಂದ ನಾನು ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮತ್ತು ಎಣ್ಣೆ, ಏನು ಎಣ್ಣೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾನು ಹೇಳ್ತೀನಿ. ಅದೂ ಅಷ್ಟೇ ಒಂದು ಸೊಪ್ಪಿಂದನೇ ಅದು ಎಣ್ಣೆನ ಮಾಡಿರೋದು. ಅದೂ ಅಷ್ಟೇ 5 ರೂಪಾಯಿಗೆಲ್ಲ ಸಿಗುತ್ತೆ ನಿಮಗೆ ಸೊಪ್ಪು. ಅದು ಯಾವ ಎಣ್ಣೆ ಅಂತ ನಾನು ಹೇಳ್ತೀನಿ. ಇದ್ರ ಜೊತೆ ಅದನ್ನು ಮಾಡ್ಕೊಳ್ಳಿ ಅಂತ. ಈಗ ಮಾಧುರಿ ಮತ್ತು ಪ್ರೀತಿ ಅನ್ನೋರಿಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು. ಅವರು ಕೇಳ್ಕೊಂಡಿದ್ರು, ಪ್ಲೀಸ್ ಹೇಳಿ ಅಕ್ಕ ಅಂತ. ಈಗ ಸಿಕ್ಕಿದೆ ಅಂತ ಆನ್ಸರ್ ಕೊಟ್ಟಿದ್ದೀನಿ ನಾನು. ಹೀಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ರಿಗೆ ಯೂಸ್ ಆಗಲಿ ಇದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.